ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜೋಳದ ಹಿಟ್ಟಿನ ಮಸಾಲ ಮುದ್ದಿ. ಈ ಮುದ್ದಿ ಅಂದ್ರೆ ಆ ಕಡೆ ಬೆಂಗಳೂರು ಕಡೆ ಮಿತಿ ರಾಗಿ ಹಿಟ್ಟಿಂದ ಮುದ್ದಿ ಮಾಡ್ತಾರೋ, ಆದ್ರೆ ನಮ್ಮ ಕಡೆ ಜೋಳ ಹಿಟ್ಟಿನ ಮುದ್ದಿ ರೀ. ಅದರ ವಿಶೇಷವಾಗಿ ಮಸಾಲ ಮುದ್ದಿ ರೀ. ಈ ಮಸಾಲ ಮುದ್ದಿ ಯಾವ ರೀತಿ ಮಾಡುವಂಥ ಈ ವಿಡಿಯೋ ವೀಕ್ಷಣೆ ಮಾಡುವಂಥ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ಹಂಗಾರೆ ಜೋಳದ ಹಿಟ್ಟಿನ ಮಸಾಲೆ ಮುದ್ದಿ ಯಾವ ರೀತಿ ಮಾಡೋಂತ ಬರ್ರಿ ನೋಡ್ತೀರಿ. ಸ್ನೇಹಿತರೆ, 1 ಅಥವಾ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತೀನಿ ರೀ. 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಅಷ್ಟು ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ ಸ್ವಲ್ಪ ತಿರುಗಾಡೋಣ್ರಿ. ಇವು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ. ಸ್ನೇಹಿತರೆ, ಈರುಳ್ಳಿ ಹಾಕೋತೀನಿ ರೀ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಉಳ್ಳಾಗಡ್ಡಿ ರೀ. ಈರುಳ್ಳಿ ತಿನ್ನಲಾರ್ದವ್ರ ರೀತಿ ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ತಿನ್ನಲಾರ್ದವ್ರು ಕೂಡ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಆದ್ರೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಚಂದ ರೀ. ಅದ್ರ ಸಂಬಂಧ ಮಸಾಲ ಮುದ್ದೆ ಮಾಡೋ ಸಂಬಂಧ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಳ್ತೀರಿ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಶಕ್ತಿ ಪವರ್ಫುಲ್ ಅಂದ್ರೆ ರೀ ಮುದ್ದಿ ರೀ, ಜೋಳ ಹಿಟ್ಟಿನ ಮುದ್ದಿ ರೀ, ಶಕ್ತಿವಾಗಿರ್ತೈತಿ. ಈಗ ಮತ್ತು ಸಾದಾ ಮುದ್ದೆ ಕೂಡ ಮಾಡಕ್ಕೆ ಸ್ನೇಹಿತರೆ, ಅದು ಮುಂದಿನ ಇದ್ರಾಗ ನಾನು ನಿಮಗೆ ತೋರಿಸ್ತೀನಿ. ಈಗ ಮಾಡ್ತಾರೋದು ಮಸಾಲ ಮುದ್ದಿ. ಈಗ ನೋಡ್ರಿ ಕ್ಯಾರೆಟ್ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೊಳತ್ತೀನಿ ನೋಡ್ರಿ. ಈಗ ನೋಡ್ರಿ ಸೌತೆಕಾಯಿ ಕೂಡ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೊಳತ್ತೀನಿ ನೋಡ್ರಿ ಸ್ನೇಹಿತರೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕೊಂಡಿನಿ, ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಮತ್ತು ನಾ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕೊಂಡಿನ್ರಲ್ಲ, ನೀವು ಕೂಡ ಯಾವುದೇ ತರಕಾರಿಗಳದ್ರೆ ಹಾಕೋಬೋದು. ಅಕಸ್ಮಾತ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಹಂಗೆ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ದದಕ್ಕೆ ಹಾಕೊಂಡಿನಿ, ನೀರಿಲ್ಲ ಅಂದ್ರೆ ಹಂಗೆ ಕೂಡ ಮಾಡ್ಕೋಬೋದು. ಹಾಕೋಬೇಕಂತ ನೇಮ್ ಇಲ್ಲ, ಆದ್ರೆ ಹಾಕಿದ್ರೆ ಮಸಾಲ ಮುದ್ದೆ ಒಂದು ಸ್ವಲ್ಪ ಟೇಸ್ಟಿಗಿರ್ತೀರಿ. ಈಗ ನೋಡಿರಿ ಟೊಮೆಟೊ ಹಾಕೋತೀನಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ತಿರುಗಾಡೋಣ್ರಿ ಎಣ್ಣೆ ಒಳಗೆ. ಅಡುಗೆ ನೀವು ಯಾವ ಬೇಕಾ ಅಡುಗೆ ಉಪಯೋಗಿಸ್ಬೋದು. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಅಡುಗೆ ಯಾವಳು ಅರಿಶಿನ ಪುಡಿ ಇರ್ಬೇಕು ಸ್ನೇಹಿತರೆ. ಅಡುಗೆ ಅರಿಶಿನ ಪುಡಿ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಮೇಲ್ಗಡೆ ಹಿಂಗೆ ಹಾಕ್ತೀನಿ ರೀ. ಅಡುಗೆ ಹಿಂಗೆ ಇರಬೇಕು ಸ್ನೇಹಿತರೆ. ಅದ್ರ ಸಂಬಂಧ ಹಿಂಗೆ ಹಾಕೋತೀನಿ. ಮತ್ತೊಂದು ಸ್ವಲ್ಪ ತಿರುಗಾಡೋಣ್ರಿ, ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ನೋಡ್ರಿ ಈಗ ಕಲರ್ ಚೇಂಜ್ ಆಯ್ತಲ್ರಿ. ಅರಿಶಿನ ಪುಡಿ ಹಾಕೊಂಡಿದ್ದಕ್ಕೆ ಕಲರ್ ಚೇಂಜ್ ಆಗಿ ಸ್ನೇಹಿತರೆ. ಮನೆಯಲ್ಲೇ ತಯಾರಿಸಿದ ಮಸಾಲೆ ಖಾರ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಿ. ನೀವಲ್ಲಿ ಮಸಾಲೆ ಖಾರ ಇಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಹಾಕೋಬೋದು. ಆದ್ರೆ ಉತ್ತರ ಕನ್ನಡ ಭಾಗದಂತೆ ಮಸಾಲೆ ಖಾರ ಮಾಡ್ಕೊತಾರೋ ಅದನ್ನ ಹಾಕೊಂಡಿನಿ. ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿರಿ, ಒಂದು ಚರಿಗೆ ಆಗೋಷ್ಟು ನೀರು ಹಾಕೋತೀನಿ ರೀ. ಒಂದು ಚರಿಗೆ ನೀರು ಹಾಕೊಂಡಿನಿ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ತಿರುಗಾಡೋಣತ್ತ. ಈಗ ಒಂದು ಸ್ವಲ್ಪ ಕುದಿಯಾಕ್ಬಿಡೋಣ ಸ್ನೇಹಿತರೆ. ಎಲ್ಲ ಮಿಕ್ಸ್ ಆಗೈತ್ರಿ ಈಗ ಚೆನ್ನಾಗಿ. ಈಗ ಒಂದು 5-10 ನಿಮಿಷ ಕುದಿಯಾಕ್ಬಿಡೋಣ್ರಿ ಇದನ್ನೀಗ ಸ್ನೇಹಿತರೆ. ನೋಡ್ರಿ ಈಗ ಕುದಿಯಾಕತ್ತೈತಿ. ಈಗ ಎಲ್ಲ ಪೂರ್ತಿ ಏನಂತಿರಲ್ಲ ನೋಡಿರಿ, ಪೂರ್ತಿ ಕುದಿಯಾಕತ್ತೈತ್ರಿ. ಈಗ ಮೇಲ್ಗಡೆ ನೋಡಿರಿ ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಾಡೋಣ್ರಿ. ಈಗ 2 ಗ್ಲಾಸ್ ತೊಗೊಂಡಿನಿ ಜೋಳದ ಹಿಟ್ಟು, ಅದನ್ನು ಹಾಕೋತೀವಿ ನೋಡಿ ಸ್ನೇಹಿತರೆ. ಮತ್ತು ಜೋಳದ ಹಿಟ್ಟು ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಸ್ವಲ್ಪ ತಿರುಗಾಡಬೇಕು ರೀ. ಯಾಕಂದ್ರೆ ಸ್ವಲ್ಪ ತಿರುಗಾಡಿಬಿಟ್ಟು ಅಂದ್ರೆ ಅದು ಪೂರ ಗಂಟು ಹಾಕೋ ಸ್ನೇಹಿತರೆ. ಅದ್ರ ಸಂಬಂಧ ಐತಿ ಹಾಕದಂಗೆ ಒಂದು ಕೈಲಿ ಹಾಕಬೇಕು, ಒಂದು ಕೈಲಿ ಐತಿ ಸ್ವಲ್ಪ ತಿರುಗಾಡ್ಕೊತಿರ್ಬೇಕು ಸ್ನೇಹಿತರೆ. ಅಂದಂಗೆ ಇದನ್ನು ಇರ್ತೈತೆ ರೀ. ನೋಡ್ರಿ ಈ ರೀತಿ ತಿರುಗಾಡ್ಕೊತಿರ್ಬೇಕು ಸಂಪೂರ್ಣವಾಗಿ. ಈಗ ಒಟ್ಟು ಹಾಕೋತೀನಿ ರೀ. ಈಗ ಸಂಪೂರ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ನೋಡಿರಿ ಯಾವ ರೀತಿ ಈ ರೀತಿ ಬಡ್ದು ಸ್ವಲ್ಪ ತಿರುಗಾಡ್ಬೇಕು ರೀ. ಯಾಕಂದ್ರೆ ಗಂಟು ಕೂಡ ಹೊಡಿತೈತಿ. ನೋಡ್ರಿ ಚಮಚದಿಂದ ಈ ರೀತಿ ತಿರುಗಾಡ್ಕೋಬೇಕು ಸ್ನೇಹಿತರೆ. ಈಗ ರಾಗಿ ಮುದ್ದೆ ಮಾಡ್ಕೋಬೇಕಾದ್ರೆ ನೀವು ಯಾವ ರೀತಿ ಮಾಡ್ಕೋತೀರಿ ಅದೇ ಟೈಪ್ ನೋಡಿ ಸ್ನೇಹಿತರೆ. ಇದು ಜೋಳದ ಹಿಟ್ಟಿನ ಮಸಾಲೆ ಮುದ್ದೆ ರೀ. ನೋಡ್ರಿ ಈಗ ತಯಾರಾಗಿತ್ತು. ಈಗ ವಾವ್ ಎಷ್ಟು ನೈಸ್ ಆಗಿತ್ತು ನೋಡಿರಿ, ಪವರ್ಫುಲ್ ಮುದ್ದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಇದನ್ನು. ಸ್ನೇಹಿತರೆ, ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಏನ್ರದ ಮಸಾಲೆ ಮುದ್ದಿ ತಯಾರಾಗೈತೆ ನೋಡ್ರಿ. ಮೇಲ್ಗಡೆ ಸ್ವಲ್ಪ ಮನೆಯಲ್ಲೇ ತಯಾರಿಸಿದಂಥ ತುಪ್ಪ ಹಾಕೋತೀನಿ ರೀ. ಮತ್ತು ಇದು ಮುದ್ದೆ ಏನೈತಿರಲ್ಲ ಬಿಸಿ ಇದ್ದಾಗ ತಿನ್ನಿರಿ. ಅಂದಂಗೆ ಇದನ್ನ ಹಾಕತ್ತಿ ಅರ್ಧಂಗೆ ಗಟ್ಟಿ ಹಾಕೋ ಸ್ನೇಹಿತರೆ. ಅದಕ್ಕೆ ಅದಷ್ಟೊತ್ತಿ ಬಿಸಿ ಇದ್ದಾಗ ಮನೆಯಲ್ಲಿ ಎಲ್ಲರೂ ಸದಸ್ಯರಿದ್ದಾಗ ಬಿಸಿ ಮುದ್ದೆ ಮಾಡಿ ಆ ತಕ್ಷಣ ಕೊಡ್ರಿ. ಈ ಮೇಲ್ಗಡೆ ತುಪ್ಪ ಹಾಕೊಂಡು ನೋಡಿರಿ ನೈಸ್ ಆಗೈತಿ. ಈಗ ಏನೈತಿಲ್ಲ ಸ್ವಲ್ಪ ಟೇಸ್ಟ್ ನೋಡ್ರಿ ಸ್ನೇಹಿತರೆ. ವಂಡರ್ಫುಲ್ ಆಗೈತಿ.
ಬಾಯಾಗ ಎಲ್ಲ ಮಸಾಲೆ ಬರತ್ತೆ ನೋಡ್ರಿ. ಮಸ್ತ್ ಆಗೈತ್ರಿ ಸ್ನೇಹಿತರೆ. ನೀವು ಕೂಡ ಜೋಳದ ಹಿಟ್ಟಿನ ಮುದ್ದೆ ಏನೈತಿ ಈ ರೀತಿ ಮಾಡ್ರಿ. ಮಸಾಲ ಮುದ್ದೆ ಹೆಂಗಿತ್ತ ನಮ್ಗೆ ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.